ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕಾಡಾನೆ ದಾಳಿಗೆ ಇಬ್ಬರು ಬಲಿಯಾಗಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಬಲಿಯಾಗಿದ್ದಾರೆ. ಅದರಲ್ಲಿ ಒಬ್ಬರು ಬಿಜೆಪಿ ಮುಖಂಡ ಹರೀಶ್ ಹಾಗೂ ಉಮೇಶ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶೃಂಗೇರಿ ತಾಲೂಕಿನ ಕೆರೆಗದ್ದೆ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಇಬ್ಬರೂ ಬಲಿಯಾಗಿದ್ದಾರೆ. ಸೊಪ್ಪನ್ನು ತರಲಿಕ್ಕೆ ಮನೆ ಹಿಂಭಾಗ ತೆರಳಿದಾಗ ಆಗಿರುವಂತಹ ಘಟನೆ ಇದು. ಕುದುರೆಮುಖ ಉದ್ಯಾನವನ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಕಾರ್ಕಳ ಫಾರೆಸ್ಟ್ ವ್ಯಾಪ್ತಿಗೆ ಸೇರುವ ಪ್ರದೇಶದಲ್ಲಿ ಆಗಿರುವಂತಹ ದಾಳಿ. ಶೃಂಗೇರಿ ಪೊಲೀಸ್ನವರು ಅರಣ್ಯಾಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಇದು ಕೆರೆಗದ್ದೆ ಅಂತ ಶೃಂಗೇರಿಗೆ ಶೃಂಗೇರಿ ಮತ್ತು ಕುದುರೆಮುಖ ಈ ಎರಡೂ ರಸ್ತೆ ಸಂಪರ್ಕ ಆಗುವಂತಹ ಕಾರ್ಕಳ ಬೈಪಾಸ್ ಮುಖೇನವಾಗಿ ಅದು ಮಂಗಳೂರಿಗೆ ರಸ್ತೆ ಸಂಪರ್ಕ ಕಲ್ಪನೆ ಆಗ್ತದೆ. ಅಲ್ಲಿ ಆಗಿರುವಂತಹ ಘಟನೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊಪ್ಪನ್ನು ತರಲಿಕ್ಕೆ ಮನೆ ಹಿಂಭಾಗ ತೆರಳಿದಾಗ ಆಗಿರುವಂತಹ ಘಟನೆ ಇದು. ಕುದುರೆಮುಖ ಉದ್ಯಾನವನ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಯಾಕಂದರೆ ಫಾರೆಸ್ಟ್ ಏರಿಯಾ ಅಲ್ಲಿ ರಿಸರ್ವ್ಡ್ ಫಾರೆಸ್ಟ್ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಪ್ರಾಣಿಗಳಿರ್ತವೆ. ಶೃಂಗೇರಿ ಪೊಲೀಸ್ನವರು ಅರಣ್ಯಾಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಮುಖಂಡ ಹರೀಶ್ ಹಾಗೂ ಉಮೇಶ್ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶೃಂಗೇರಿ ತಾಲೂಕಿನ ಕೆರೆಗದ್ದೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಕಾಡಾನೆ ದಾಳಿಗೆ ಇಬ್ಬರು ಕೂಡ ಬಲಿಯಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಕೊಡ್ತಾ ಹೋಗ್ತಾರೆ. ಸಚಿನ್ ಶೆಟ್ಟಿ, ಶೃಂಗೇರಿಯಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಬಲಿಯಾಗಿದ್ದಾರೆ, ಹೇಗಾಯಿತು ಘಟನೆ ಅಂತ? ಖಂಡಿತ ಸಚಿನ್, ಚಿಕ್ಕಮಗಳೂರು ಜಿಲ್ಲಾ ಮಲೆನಾಡು ಭಾಗದಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಭಾಗದಲ್ಲಿ ಕಾಡಾನೆ ಹಾವಳಿಯಿಂದ ಸಾಕಷ್ಟು ರೈತರು ರೋಸಿ ಹೋಗಿದ್ರು. ಹಲವಾರು ಸಾವುಗಳು ಕೂಡ ಸಂಭವಿಸಿತು. ಮತ್ತೆ ಇವತ್ತು ಕೂಡ ಇಬ್ಬರು ಸಾವನ್ನಪ್ಪಿರ್ತಕ್ಕಂಥದ್ದು. ಹರೀಶ್ ಮತ್ತೆ ಉಮೇಶ್ ಏನಿದ್ರೆ ಇಬ್ರು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಪ್ರಮುಖವಾಗಿ ದನಗಳಿಗೆ ಸೊಪ್ಪನ್ನು ತರೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆನೆ ದಾಳಿಯಿಂದ ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಾರ್ಕಳ ಫಾರೆಸ್ಟ್ ವ್ಯಾಪ್ತಿಗೆ ಸೇರಿದಂತಹ ಜಾಗದಲ್ಲಿ ಏನು ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪದ ಕೆರೆಮನೆ ಗ್ರಾಮ ಏನಿದೆ ಅಲ್ಲಿ ಈ ಒಂದು ಘಟನೆ ನಡೆದಿದೆ. ಈಗಾಗಲೇ ರೈತರ ಒತ್ತಾಯ ಆಗಿರ್ತಕ್ಕಂಥ ಆದಷ್ಟು ಬೇಗ ಕಾಡಾನೆಗಳನ್ನ ಹಿಡಿದು ಸ್ಥಳಾಂತರ ಮಾಡಬೇಕು, ನಮ್ಗೆ ಶಾಶ್ವತವಾದ ಪರಿಹಾರ ಕೊಡ್ಬೇಕು. ಕೇವಲ ಯಾವಾಗ ಸಾವು ನೋವಾಗುತ್ತೋ ಆ ಒಂದು ಸಂದರ್ಭದಲ್ಲಿ ಬಂದ್ಬಿಟ್ಟು ಸಾಂತ್ವನ ಹೇಳೋದು, ಆನೆನ ಹಿಡಿತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೊರತು ಇದುವರೆಗೂ ಕೂಡ ನಮ್ಗೆ ಯಾವುದೇ ರೀತಿಯಾದ ಶಾಶ್ವತ ಪರಿಹಾರ ನೀಡಿಲ್ಲ. ಹೀಗಾಗಿ ಸತ್ತಂತ ಕುಟುಂಬಕ್ಕೂ ಕೂಡ ಪರಿಹಾರ ಕೊಡಬೇಕು. ಅಷ್ಟೇ ಅಲ್ಲದೆ ಈ ಕಾಡಾನೆ ಹಾವಳಿಗಳಿಂದ ನಮ್ಗೆ ಶಾಶ್ವತ ಪರಿಹಾರ ದೊರಕಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಈ ಭಾಗದ ಜನರ ಒತ್ತಾಯ ಆಗಿರ್ತಕ್ಕಂಥದ್ದು. ಧನ್ಯವಾದ ಸಚಿನ್ ಶೆಟ್ಟಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.